ಕಥೆ ಸಮಯ. ಇದೊಂದು ಕತೆ ನಾನು ಫಾರ್ವರ್ಡಲ್ಲಿ ಓದಿದ್ದು, ನಿಜಾನೋ ಏನೋ ಗೊತ್ತಿಲ್ಲ ನನಗೆ, ಆದರೆ ಅದರಲ್ಲಿ ಕಲಿಯುವಂತಹ ಒಂದು ನೀತಿ ಇದೆ. ನಾವು ಹೇಳ್ತೀವಿ, ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾತ್ ಧನಮಾಪ್ನೋತಿ ಧನಾತ್ ಧರ್ಮಂ ತತಃ ಸುಖಂ ಅಂತ. ವಿದ್ಯಾವಂತ ಇವನು ಅಂತ ಯಾರಿಗೆ ಹೇಳ್ಬೇಕು ಅಂದ್ರೆ, ವಿದ್ಯೆಗೆ ವಿನಯವೇ ಭೂಷಣ ಅಂತ ಅಲ್ವಾ. ಒಂದ್ಸಲ ದೇಶ ಪರ್ಯಟನೆ ಮಾಡ್ಕೊಂಡು ಒಂದು ಊರಿನ ಹತ್ರ ಕವಿ ಕಾಳಿದಾಸ ಬರ್ತಾನೆ. ಬಂದಾಗ ತುಂಬ ಅವನಿಗೆ ಬಾಯಾರಿಕೆ ಆಗಿರುತ್ತೆ. ಬಾಯಾರಿಕೆ ಆದಾಗ ನಮಗೆ ನೀರು ಕುಡಿಬೇಕು ಅಂತ ಸೊ ನೀರನ್ನ ಹುಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲೊಂದು ಬಾವಿ ಇರುತ್ತೆ. ಊರ ಹೊರಗಡೆ ಯಾವುದೋ ಊರಿಗೆ ಹೋಗ್ತಾನಲ್ಲ, ಅಲ್ಲಿ ಖುಷಿ ಆಗತ್ತಲ್ಲ ಬಾವಿ ನೋಡಿದ್ರೆ. ಬಾವಿಲಿ ನೀರಿದ್ರೆ ಅಂತೂ ಇದ್ದಿದ್ದು ಖುಷಿ, ಆ ನೀರು ಕುಡಿಯೋಕೆ ಸಿಕ್ಕಿದ್ರೆ ಅಂತೂ ಆಗೋಯ್ತಲ್ಲ, ಬಾಯಾರಿಕೆ ಕಣದ್ ಹೋಗುತ್ತೆ. ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಯಾರು ನೀರು ಸೇರ್ತಾ ಇರ್ತಾರೆ. ಯಾರಿದು ನೀರು ಸೇರ್ತಾ ಇರೋದು ಅಂದ್ರೆ, ಲಕ್ಷಣವಾಗಿರುವಂತಹ ಒಂದು ವೃದ್ಧ ಸ್ತ್ರೀ. ಕಾಳಿದಾಸ ಅಲ್ಲಿ ಹೋಗಿದ್ದೆ ಹೇಳ್ತಾನೆ ಅವ್ರ ಹತ್ರ, ನನಗೆ ತುಂಬ ಬಾಯಾರಿಕೆ ಆಗಿದೆ, ಕುಡಿಯೋಕ್ಕೆ ಸ್ವಲ್ಪ ನೀರು ಕೊಡ್ತೀರಾ ಅಂತ. ಆ ವೃದ್ಧೆ ಹೇಳ್ತಾಳೆ, ನನಗೆ ನಿನ್ನ ಪರಿಚಯವಿಲ್ಲ ಮಗು, ನೀನು ಯಾರು ಅಂತ ನಿನ್ನ ಪರಿಚಯ ಹೇಳ್ಕೊ, ನಾನು ನಿಂಗೆ ನೀರು ಕೊಡ್ತೀನಿ ಅಂತ. ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಪ್ರವಾಸಿ ಅಂತ ಅಲ್ವಾ. ನಾವು ಬೇರೆ ಊರುಗಳಿಗೆ ತಿರುಗ್ತಾ ಇರುವಾಗ ವಿ ಬಿಕಮ್ ಟೂರಿಸ್ಟ್, ನಾನೊಬ್ಬ ಪ್ರವಾಸಿ ಅಂತ. ಆಗ ಆ ವೃದ್ಧೆ ಹೇಳ್ತಾಳೆ, ನೋಡಪ್ಪ, ಲೋಕದಲ್ಲಿ ಪ್ರವಾಸಿಗಳು ಅನ್ನೋರು ಇಬ್ರು. ಯಾರು? ಕಣ್ಣಿಗೆ ಕಾಣಿಸೋರು, ಸೂರ್ಯ ಮತ್ತೆ ಚಂದ್ರ. ಇಬ್ರು ಹಗಲು ರಾತ್ರಿಗಳನ್ನ ನಡೆಸ್ತಾ ಇದ್ದಾರೆ. ಚೆನ್ನಾಗಿ ಉತ್ತರ ಕೊಡ್ತಾಳಲ್ವ, ಹಗಲು ರಾತ್ರಿಗಳನ್ನ. ನೀನ್ ಹೇಗೆ ಪ್ರವಾಸಿ ಆಗ್ತೀಯಾ ಅಂತ ಕಾಳಿದಾಸನಿಗೆ ಫಸ್ಟ್ ಕ್ವೆಶ್ಚನ್ ಫೇಲ್. ನೆಕ್ಸ್ಟ್ ಕಾಳಿದಾಸ ಹೇಳ್ತಾನೆ, ನಾನು ಒಬ್ಬ ಅತಿಥಿ. ಹೌದು, ನಾವು ಬೇರೆ ಊರಿಗೆ ಹೋದಾಗ ಟೂರಿಸ್ಟು ಹೌದು, ಎಲ್ಲಾದ್ರೂ ಉಳ್ಕೊಂಡಾಗ ಗೆಸ್ಟ್ ಆಲ್ಸೋ, ಅತಿಥಿ ಅಂತ. ಈಗ ನೀರು ಕೊಡ್ತೀರಾ? ನಾನೊಬ್ಬ ಅತಿಥಿ ಅಂತ ಹೇಳ್ತಾನೆ. ಆಗ ಬಿಡೋದಿಲ್ಲ ಸ್ತ್ರೀ, ವೃದ್ಧೆ ಮತ್ತೆ ಹೇಳ್ತಾಳೆ, ನೀನು ಅತಿಥಿನ? ಲೋಕದಲ್ಲಿ ಅತಿಥಿಗಳಿಬ್ರೇಪ. ಒಂದು ಧನ ಅಂದ್ರೆ ಹಣ, ಸಂಪತ್ತು, ದುಡ್ಡು ಎಲ್ಲ. ಇನ್ನೊಂದು ಯೌವನ. ಇಬ್ರು ಬರ್ತಾರೆ, ಹೊರಟೋಗ್ತಾರೆ ಅಲ್ವಾ. ಸಮಯನೂ ಹಾಗೆ ಬರುತ್ತೆ, ಹೊರಟೋಗ್ಬಿಡತ್ತೆ. ಇಬ್ರು ಹೊರಟೋಗ್ತಾರೆ, ನಿಲ್ಲೋದಿಲ್ಲ. ಅತಿಥಿಗಳಂದ್ರೆ ನಾವು ಹೇಳ್ತೀವಿ, ಅತಿಥಿಗಳು ಯಾವಾಗಲೂ ಅಷ್ಟೇ, 3 ದಿವಸಕ್ಕಿಂತ ಹೆಚ್ಚಾಗಿದ್ರೆ ಮನೇಲಿ ಬಂದವರಿಗೆ, ಮನೇಲಿರೋರಿಗೆ ಯಾಕಪ್ಪ ಈ ಅತಿಥಿಗಳು ಹೋಗಿಲ್ಲ ಅನ್ನೋ ಥರ ಅನ್ಸ್ಬಿಡತ್ತಂತೆ. ಅ ಫಿಶ್ ಅಂಡ್ ರಿಲೇಟಿವ್ ಸ್ಟಿಂಕ್ ಆಫ್ಟರ್ 3 days ಅಂತ ಹೇಳ್ತಾರಲ್ಲ, ಆ ಥರ. ಅತಿಥಿಗಳು ಯೌವನ ಮತ್ತೆ ಹಣ ಅಷ್ಟೇ, ಬಂದು ಹೊರಟೋಗ್ತಾರೆ ಅಂತ, ನಿಲ್ಲೋದಿಲ್ಲ. ಸೊ ಈಗ ನೀನು ಅತಿಥಿನೂ ಅಲ್ಲ ಅಂತಾಯ್ತು, ನಿಜ ಹೇಳಿ ನೀನು ಯಾರು ಅಂತ. ಕಾಳಿದಾಸ ಹೇಳ್ತಾನೆ, ಏನು ಹೇಳ್ಬೇಕು, ನಾನು ಸಹನಶೀಲ ಅಲ್ವ, ತುಂಬ ಸಹನೆ ಇಲ್ವ, ಈಗಾದ್ರೂ ನೀರು ಸಿಗತ್ತಾ ಅಂತ. ಸಹನಶೀಲನ ನೀನು? ಲೋಕದಲ್ಲಿ ಸಹನಶೀಲರಂದ್ರೆ ಇಬ್ರು. ಯಾರವರು? ಭೂಮಿ ತಾಯಿ ಅಲ್ವಾ. ಭೂತಾಯಿಗೆ ಎಷ್ಟು ಸಹನೆ ಅಂತ ಹೇಳ್ತೀವಿ, ಎಷ್ಟೆಲ್ಲ ನಮ್ಮ ಭಾರಗಳನ್ನು, ನಾವು ಮಾಡುವ ಕರ್ಮಗಳನ್ನೆಲ್ಲ ಸಹಿಸ್ಕೊಂಡಿರ್ತಾಳೆ ಅಂತ. ಇನ್ನೊಂದು ವೃಕ್ಷ. ಭೂಮಿ ಪುಣ್ಯವಂತರೊಡನೆ ಪಾಪಿಷ್ಠರನ್ನು ಸಹ ಸಹಿಸ್ತಾಳೆ. ಹಾಗೆ ಮರನೂ ಅಷ್ಟೆ, ಕಲ್ಲೆಸೆದ್ರೂ ಸಹ ಸಿಹಿ ಹಣ್ಣನ್ನೇ ಕೊಡುತ್ತೆ ಎಲ್ಲರಿಗೂ. ಅವರಿಬ್ಬರೇ ಸಹನಾಶೀಲರು. ಒಂದು ವಿಧದಲ್ಲಿ ತಾಯಿಗೂ ಹೇಳ್ತೀವಿ ನಾವಲ್ಲ, ಸಹನ ಮೂರ್ತಿ ಅಂತ. ಈಗ ಕಾಳಿದಾಸಂಗೆ ಏಪ ಸಾಕಾಯ್ತು, ಏನಿದು ಅಂತ
ನನಗೆ ಎಲ್ಲ ಗೊತ್ತು, ನಾನೇ ಕವಿ ಕಾಳಿದಾಸ ಅಂತಿದ್ರೆ ಹೆಂಗಿತ್ತು ನೋಡಿದ್ರ. ಈಗ ಕಾಳಿದಾಸ ಹೇಳ್ತಾನೆ, ನಾನೊಬ್ಬ ಹಠಮಾರಿ ನಾನು ಅಂತ. ನೀನು ಹಠಮಾರಿನಾ? ಹಠಮಾರಿ ಆಗಕ್ಕೆ ಹೇಗೆ ಸಾಧ್ಯ? ಲೋಕದಲ್ಲಿ ಹಠಮಾರಿಗಳೂ ಸಹ ಇಬ್ರೆ. ಯಾರು ಅಂದ್ರೆ ಯಾರು ಹೇಳಿ? ಕಟ್ ಮಾಡ್ತಾ ಇದ್ರು ಮತ್ತೆ ಬರೋದು ಅಂತ. ಒಂದು ಕೂದಲು ಎಷ್ಟು ಸಲ ಕಟ್ ಮಾಡಿದ್ರು ಮತ್ತೆ ಬೆಳಿತಾನೆ ಇರುತ್ತೆ. ಇನ್ನೊಂದು ಕೂದಲು ತರಾನೇ ಇರೋದು ಉಗುರು, ಕಟ್ ಮಾಡಿದಷ್ಟು ಬೆಳಿತಾನೇ ಇರುತ್ತೆ. ಕೂದಲು ಕೆರಾಟಿನ್, ಉಗುರು ಕೆರಾಟಿನ್ ಅದರಲ್ಲಿರೋದು. ಅವರಿಬ್ಬರೇ ಹಠಮಾರಿಗಳು ಅಂತ ಹೇಳ್ತಾರೆ. ಅಬ್ಬಬ್ಬಬ್ಬ, ಏನಾಗ್ಬೇಕು ಕಾಳಿದಾಸನಿಗೆ? ನಾನೊಬ್ಬ ಮೂರ್ಖ ಅಂತ ಹೇಳ್ಕೊಡ್ತಾನೆ. ಮೂರ್ಖನಾ? ಅದಕ್ಕೂ ಒಪ್ಕೊಳ್ಳಲ್ಲ. ನೀನ್ ಹೇಗೆ ಮೂರ್ಖ ಆಗ್ಲಿಕ್ಕೆ ಸಾಧ್ಯ? ಲೋಕದಲ್ಲಿ ಮೂರ್ಖರು ಸಹ ಇಬ್ರೇ ಅಂತ. ಇನ್ಯಾರಪ್ಪ ಅಂತ. ಒಬ್ಬ ರಾಜ ಏನು ಯೋಗ್ಯತೆ ಇಲ್ಲದೆ ಹೋದ್ರು ಎಲ್ಲರ ಮೇಲೂ ದಬ್ಬಾಳಿಕೆ ಮಾಡ್ತಾ ದರ್ಬಾರ್ ಮಾಡ್ತಾನೆ ಅಂತ. ಇನ್ನೊಬ್ಬ ಆ ರಾಜನ ಆಸ್ಥಾನದ ಪಂಡಿತ ಅಲ್ವಾ. ರಾಜನನ್ನ ಓಲೈಸಕ್ಕೋಸ್ಕರ ಸುಳ್ಳು ಕಥೆಗಳನ್ನ ಹೇಳಿ ನಂಬಿಸ್ತಾನೆ. ಹೊಗಳು ಭಟ್ರು ಬೇರೆ ಹಿಂದಿರುಗಡೆ ಇರ್ತಾರಲ್ಲ, ಇದೇ ತರ ಮಾಮೂಲು ಜೀವನದ ಆಳ್ವಿಕೆಯಲ್ಲೂ ಅಷ್ಟೇ. ತಲೆ ಇಲ್ಲ ಬುಡ ಇಲ್ಲ ಅಂತ ಕೂತ್ಕೊಂಡ್ಬಿಟ್ರೆ ಒಂದು ಕುರ್ಚಿಯಲ್ಲಿ ನಾನೇ ರಾಜ ಅನ್ಕೋತಾರಲ್ಲ, ಶತಮೂರ್ಖ ಅವನ ಜೊತೆಗೆ ಇನ್ನೊಬ್ಬ ಇರ್ತಾನೆ. ಆ ಶತಮೂರ್ಖನ ಜೊತೆಗೆ ನೀನೇ ಎಲ್ಲ ಅಂತ ಸುಳ್ಳು ಕಥೆಗಳನ್ನ ಹೇಳ್ಕೊಂಡು ಅವನಿಗೆ ಡಬ್ಬ ಬರ್ಸ್ಕೊಂಡು ಹೊಗಳು ಭಟ್ರು ಇರ್ತಾರಲ್ಲ ಆ ಥರ. ಈಗ ರಾಜ ಮತ್ತೆ ಆಸ್ಥಾನದ ಪಂಡಿತ ಇಲ್ಲ, ಅದೇ ಥರ ಇರ್ತಾರೆ ಎಲ್ಲ ಕಡೆ. ಅವರಿಬ್ಬರೇ ಮೂರ್ಖರು ಅಂತ ಹೇಳಿದ್ಲು ವೃದ್ಧೆ. ಈಗ ಸಾಕಾಯ್ತು ಕಾಳಿದಾಸನಿಗೆ, ಏನೂ ಹೇಳಕ್ಕೆ ಒಂದು ಮನಸ್ಥಿತಿ ಉಳಿದಿರ್ಲಿಲ್ಲ. ಆಗ ಆ ವೃದ್ಧೆ ಕಾಲಿಗೆ ಬಿದ್ದುಬಿಡ್ತಾನೆ. ಎಷ್ಟು ಜ್ಞಾನಾರ್ಜನೆ ಆಯ್ತು ನೋಡಿದ್ರ ಕಾಳಿದಾಸನಿಗೆ. ಆಕೆ ಜೊತೆ ಮಾತಾಡಿ ಹೇಳ್ತಾನೆ, ತಾಯಿ ದಯವಿಟ್ಟು ನೀರು ಕೊಡು ಅಂತ ನೀರಿಗೋಸ್ಕರ ಬೇಡ್ಕೋತಾನೆ. ನಾನು ಅಂತ ಟ್ಯಾಗ್ಸ್ ಇದೆ ಎಲ್ಲ ಐ ಎಮ್ ಸೋ ಎನ್ಸು ಅದನ್ನೆಲ್ಲ ಬಿಟ್ಟು ಹಾಕಾಯ್ತು. ಯಾರಾದ್ರೇನು, ರಾಜ ಆದ್ರೇನು, ಸೇವಕ ಆದ್ರೇನು, ದೊಡ್ಡ ಚೇರಲ್ಲಿ ಕುತ್ಕೊಂಡ್ರೇನು, ಬೀದಿಲಿ ಹೋಗೋರೇನು, ಬಯಾರಿಕೆ ಆದ್ರೆ ಎಲ್ಲರಿಗೂ ನೀರು ಬೇಕೇ ಬೇಕು. ಮನುಷ್ಯರಲ್ವಾ ನಾವು? ಯಾವಾಗ ಕಾಲ್ ಮೇಲೆ ಬಿದ್ದು ನೀರಿಗಾಗಿ ಬೇಡ್ಕೊಳ್ತಾನಲ್ಲ, ಆಗ ಆ ವೃದ್ಧೆ ಹೇಳ್ತಾಳೆ, ಹೇಳು ಮಗು ಅಂತ. ತಲೆ ಎತ್ತಿ ನೋಡ್ತಾನೆ ಕಾಳಿದಾಸ, ಎಷ್ಟು ಚೆನ್ನಾಗಿ ಹೇಳು ಮಗು ಅಂತ ಹೇಳ್ತಾಳಲ್ಲ. ನೋಡಿದ್ರೆ ಏನ್ ಕಾಣಿಸುತ್ತೆ ಕಾಳಿದಾಸನಿಗೆ? ಸಾಕ್ಷಾತ್ ಸರಸ್ವತಿ ದೇವಿ ನಿಂತಿರ್ತಾಳಲ್ಲಿ. ಕೈ ಮುಗಿತಾನೆ ಸರಸ್ವತಿ ದೇವಿಗೆ. ಆಗ ಸರಸ್ವತಿ ದೇವಿ ಹೇಳ್ತಾಳೆ, ನೋಡಪ್ಪ, ವಿದ್ಯೆಯಿಂದ ಜ್ಞಾನ ಏನ್ ಸಂಪಾದನೆ ಮಾಡ್ಕೊಳ್ಬೇಕು? ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು. ಅಹಂಕಾರ ಗರ್ವ ಅಲ್ಲ, 2 ಕೋಡ್. ಗರ್ವ ಅಲ್ಲ. ಗರ್ವ ಅಹಂಕಾರ ಬಂದ್ರೆ ಅದೇ ಅಧಪತನ ಅಂತ ನೆಲಕ್ಕೆ ಬಿದ್ದು ಹೋಗ್ತೀಯ ನೀನು. ಆಯ್ತಾ? ನಿನ್ನ ವಿದ್ಯೆಗೆ ದೊರೆತ ಏನ್ ಹೇಳ್ತೀವಿ, ಮಾನ ಸನ್ಮಾನಗಳೆಲ್ಲಾನು ಅದನ್ನೇ ನೀನು ನಾನೇ ಸರ್ವಸ್ವ ಅಂತ ಭಾವಿಸ್ಬಿಟ್ಟೆ ಅಲ್ಲ. ನಿನ್ನ ಕಣ್ಣು ತೆರೆಸ್ಬೇಕಿತ್ತು ನಾನು, ನನಗಿದೊಂದು ಅವಕಾಶ ಸಿಕ್ತು ಅಂತ ದೇವಿ ಹೇಳ್ತಾಳೆ. ಆಗ ಕಾಳಿದಾಸನಿಗೆ ತನ್ನ ತಪ್ಪಿನ ಅರಿವಾಗುತ್ತೆ. ಅವನು ಕ್ಷಮೆ ಯಾಚಿಸ್ತಾನೆ. ಆಮೇಲೆ ನೀರು ಕುಡಿದು ಬಾಯಾರಿಕೆ, ಅವನ ಒಂದು ದಾಹ ತಣಿಸಿಕೊಂಡು ಮುಂದೆ ದಾರಿಯಲ್ಲಿ ಹೋಗ್ತಾನೆ. ಇಷ್ಟೇ ಮಕ್ಕಳಿಗೆಲ್ಲ ಹೇಳೋದು. ಯಾರು ಎಷ್ಟೇ ದೊಡ್ಡ ಸ್ಕಾಲರ್ ಆಗಿದ್ರು ತುಂಬಾ ಜನ ಕೇಳ್ತೀವಿ, ಈಸ್ ಡೌನ್ ಟು ಅರ್ತ್ ಅಂತ. ಅದು ವಿದ್ಯೆಗೆ ವಿನಯವೇ ಭೂಷಣ ಅಂತ. ನನಗೆ ಇದೆ ಅಂತ ಕೋಟ್ಗಳು ಹಾಕೊಂಡು ನಿಂತಿರ್ಕೊಂಡು ನಾನೇ ಅಂತ ಬಡ 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 ಮಾಡೋದಲ್ಲ. ನಿಮ್ಮಲ್ಲಿರುವ ಜ್ಞಾನವನ್ನ ಇನ್ನೊಬ್ರು ಗುರುತಿಸ್ತಾರೆ. ಮಾತಾಡ್ತಾ ಬಾಯಿ ತೆರೆದ್ರೆ ಗೊತ್ತಾಗತ್ತೆ ಏನು ಅಂತ ಹೇಳ್ಬಿಟ್ಟು ಆ ಥರ ಇರಬೇಕು. ನಮ್ಮ ಜೊತೆಲೆಲ್ಲ ಓದ್ಕೊಂಡು ಇಷ್ಟು ಉದ್ದ ಹೆಸರು ಮುಂದೆ ಡಿಗ್ರಿ ಹಾಕೋತೀವಲ್ಲ, ಅದೆಲ್ಲ ಜ್ಞಾನ.
ಸೊ ಜ್ಞಾನದಲ್ಲಿ ಬಹಳಷ್ಟು ಜ್ಞಾನಗಳಿದೆ. ಸಾಮಾನ್ಯ ಜ್ಞಾನ, ನೀವೆಷ್ಟೇ ಪುಸ್ತಕ ಜ್ಞಾನ ಪಡೆದ್ರೂ ಸಾಮಾನ್ಯ ಜ್ಞಾನ, ಲೌಕಿಕ ವಿದ್ಯೆ ಇದ್ದರೆ ನಮ್ಮ ಜೀವನ ನಾವು ಸರಿಯಾಗಿ ಸಾಗಿಸಬಹುದು. ಇದು ಎಷ್ಟೊಳ್ಳೆ ನೀತಿ ಕೊಡುವಂತಹ ಒಂದು ನಿದರ್ಶನ. ನಿಜವೋ ಸುಳ್ಳೋ ಹೀಗಾಗಿದ್ದು ಗೊತ್ತಿಲ್ಲ, ಆದರೆ ಮಾತ್ರ ತುಂಬ ಚೆನ್ನಾಗಿತ್ತಲ್ವ. ನಾನಂತೂ ತುಂಬಾ ಖುಷಿಯಾಯಿತು. ಇದೊಂದು ಫಾರ್ವರ್ಡಲ್ಲಿ ಓದಿದಂತಹ ಒಂದು ಕತೆ. ಇದೊಂದು ಗಂಡ ಹೆಂಡತಿಯ ಕತೆ. ಏನಾಯಿತು ಅಂತ ಇತ್ತೀಚೆಗೆ ನೋಡಿ, ಗಂಡ ಹೆಂಡತಿ ಜೀವನ ಹೇಗಿರಬೇಕು ಅದು ನಾವೇ ಅರಿತುಕೊಳ್ಬೇಕು. ಯಾಂತ್ರಿಕವಾದ ಜೀವನ, ಸದಾ ಆಫೀಸಲ್ಲಿ ಓವರ್ ಟೈಮ್ ಮಾಡಿಕೊಂಡು ಗಂಡ ಇರೋದು ಅಥವಾ ಹೆಂಡತಿ ಜಾಸ್ತಿ ಕೆಲಸ ಮಾಡ್ಕೊಂಡು ಬರೋದು, ಇಬ್ಬರಿಗೂ ಪರಸ್ಪರ ಸ್ವಲ್ಪ ಮನೆಯಲ್ಲಿ ಪ್ರೀತಿಯಿಂದ ಸಮಯ ಕಳೆಯೋಕ್ಕೆ ಸಿಗದೆ ಇರೋದು, ಸಿಕ್ಕಿದ್ರೂ ಏನೋ ಒಂದು ಮನಸ್ತಾಪಗಳು ಮಾಡಿಕೊಂಡು ಈ ಇದು ನಾಯಿಗಳು ಕಚ್ಚಾಡ್ತಾವಲ್ಲ ಆ ಥರ ಬಾವು ಅಂದ್ಕೊಂಡು ಕಚ್ಚಾಡ್ಕೊಂಡು ಹಾಗೆ ಮಾಡ್ಲಿಕ್ಕೆಲ್ಲ ಇರೋದು ಜೀವನ. ನಾವೆಲ್ಲ ಮನುಷ್ಯರಲ್ವಾ, ಎಷ್ಟು ಚೆನ್ನಾಗಿರಬೇಕು, ಅರಿತುಕೊಂಡು ಜೀವನ ಮಾಡ್ಕೋಬೇಕು. ಹೊಂದಾಣಿಕೆ ಚೇಂಜ್ ಆಗಲಿಕ್ಕೆ ತುಂಬ ಕಷ್ಟ. 25 ವರ್ಷ ಮಗಳು ಒಂದು ಕಡೆ ಬೆಳೆದಿರ್ತಾಳೆ, ಇನ್ನು 25 ವರ್ಷ ಹುಡುಗ ಒಂದು ಕಡೆ ಬೆಳೆದಿರ್ತಾನೆ. ಇಬ್ಬರು ಸೇರ್ಕೊಂಡು ಈಗ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತೆ ಅಂತ ಹೊಸದು ಮಾಡ್ಲಿಕ್ಕೆ ಆಗೋದಿಲ್ಲ. ಮದುವೆ ಮಾಡ್ಕೊಂಡು ಹೋಗೋದು, ನನ್ನ ಸ್ವಭಾವನೆ ಕಂಪ್ಲೀಟಾಗಿ ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಅವನು ಚೇಂಜ್ ಆಗುತ್ತೆ. ಇಬ್ಬರು ಹೇಗಿದ್ದೀವೋ ಹಾಗೆ ಅಡ್ಜಸ್ಟ್ ಹಾಕೊಂಡು ಹೋಗಬೇಕು, ತುಂಬ ಮುಖ್ಯ. ಕೆಲವು ಹೆಂಡ್ತಿರಂತೂ ಗಂಡ ಎಷ್ಟು ನಡುಗಿಸಿಟ್ಟುಬಿಟ್ಟಿರ್ತಾನೆ ಅಂದ್ರೆ ಏನ್ರಿ ಹೆದರ್ಕೊಂಡು. ಏನು ಇದ ಪ್ರೀತಿ ಇಲ್ಲದೆ ಹೋದರೆ ಹೀಗೆ ಆಗೋದು ಎಲ್ಲ ಕಡೆ. ಈ ಒಂದು ನಿದರ್ಶನದಲ್ಲಿ ಗಂಡ ಹೆಂಡತಿನ ಸುತ್ತಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಇತ್ತೀಚೆಗೆ, ಮತ್ತೆ ಹೋಟೆಲ್ಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅಂದರೆ ಕೆಲವರು ಹೆಂಡತಿಗೆ ಹೆದರ್ಕೊಂಡು ಇದ್ದಾರೆ, ಹೆದರಿಸೋ ಹೆಂಡತಿರು ಇದ್ದಾರೆ, ಅದು ಸರಿ. ಯಾರು ಹೆದರಿಸೋದು ಬೇಡ. ಪ್ರೀತಿ ಇರುವಾಗ ಹೆದರಿಕೆ ಇರುತ್ತಾ? ನಾನೊಂದ್ಸತಿ ಮುಲ್ಲಾ ನಸರುದ್ದೀನ್ ಕತೆ ಹೇಳಿದ್ನಲ್ಲ, ಬೋಟಲ್ಲಿ ಹೋಗ್ತಾ ಇರ್ತಾರೆ ಗಂಡ ಹೆಂಡತಿ ಇಬ್ರು. ಎಷ್ಟು ನದಿಯಲ್ಲಿ ಸಮುದ್ರದಲ್ಲಿ ಅಲೆಗಿಲೆ ಬಂದ್ರೂ ಹೆದರಿಕೆ ಆಗೋದಿಲ್ಲ, ಸುಮ್ಮನೆ ಇರ್ತಾನೆ ಮುಲ್ಲಾ ನಸರುದ್ದೀನ್. ಏನ್ರಿ ನಿಮ್ಗೆ ಹೆದರಿಕೆ ಆಗಲ್ವಾ ಅಂದರೆ ಛಕ್ ಅಂತ ಚಾಕು ತೆಗೆದು ಹೆಂಡತಿಗೆ ಹಾಕಕ್ಕೆ ಹೋಗ್ತಾನೆ. ಅವಳು ಏನೂ ಭಯನೇ ಆಗೋದಿಲ್ಲ. ನಿಂಗೆ ಹೆದರಿಕೆ ಆಗಿಲ್ವಾ ಅಂದರೆ ನಂಗೆ ಯಾಕೆ ಹೆದರಿಕೆ, ನೀವೇ ಮಂಚೂರಿ ಹಾಕ್ತೀರಾ ಅಂತ. ಆ ಥರ ಪ್ರೀತಿ ಇದ್ದರೆ ಏನು ಹೆದರಿಕೆ ಇರೋದಿಲ್ಲ. ಪ್ರೀತಿಯೇ ಜೀವನ ಅನ್ನೋದು. ಈ ಮಧ್ಯೆ ಏನ್ರಿ ನೀವು ಆಫೀಸಿಂದ ಬೇಗ ಬರ್ತಾ ಇದ್ದೀರಾ, ನನ್ನ ಸುತ್ತಾಡೋಕ್ಕೆ ದಿನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ, ಆಮೇಲಿಂದ ಮಕ್ಕಳ ಜೊತೆ ನೀವು ಸಮಯ ಕಳೀತಾ ಇದ್ದೀರಾ. ಇದು ಹೋಮ್ ಮೇಕರ್, ಮನೇಲಿರುವಂತಹ ಮಹಿಳೆ ಮತ್ತು ಅವಳ ಉದ್ಯೋಗಸ್ಥ ಗಂಡನ ಕತೆ ಇದು. ಎಷ್ಟೊಂದು ಸಮಯ ನೀವು ಮಕ್ಕಳ ಜೊತೆ ಕಳೀತಾ ಇದ್ದೀರಲ್ಲ, ತುಂಬ ಪ್ರೀತಿಯಿಂದ ನನ್ನ ಜೊತೆ ಇದ್ದೀರಾ. ಏನಿರ್ಬೋದು ಕಾರಣ ಹೇಳ್ರಿ ಅಂತ ಹೇಳಿದ್ಲು. ಅವ್ನು ಹೇಳ್ತಾನೆ, ಯಾಕೆ ನಾನು ಯಾವಾಗಲೂ ಇರೋ ಥರನೇ ಇದ್ದೀನಿ, ನಿಂಗೇನು ವ್ಯತ್ಯಾಸ ಕಾಣಿಸ್ತಾ ಇದೆಯಾ? ಇಲ್ಲಪ್ಪ, ನಾನು ಹಾಗೆ ಇದ್ದೀನಿ ಅಂತ. ಈಗ ಹೆಂಡತಿಗೆ ಏನು ಅನ್ಸುತ್ತೆ ನೋಡಿ, ಗಂಡ ತುಂಬ ಖುಷಿಯಾಗಿದ್ರು ಥರ ಡೌಟು ಗಂಡನ ಮೇಲೆ ಅಲ್ವಾ? ಅಲ್ರಿ, ಯಾವತ್ತೂ ಇಲ್ಲದೆ ಇರೋದು ಇತ್ತೀಚೆಗೆ ನೀವು ಹೀಗಿದ್ದೀರಾ ಅಂದರೆ ಏನೋ ಇದೆ, ಏನೋ ಇದೆ. ಅದೇನೋ ಇದೆ ಅನ್ನೋದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಏನು ಅಂತ. ಈ CIDಗಳು ಇರ್ತಾವಲ್ಲ, ತನಿಖೆ ಮಾಡೋದು, ತನಿಖಾಧಿಕಾರಿಗಳು, ಆ ಥರ ಮನಸ್ಸು ಹೆಂಡ್ತಿರ್ಕೆಲ್ಲ. ಏನು ಅಂದರೆ ಇನ್ನೊಂದು ಮನೆ ಮಾಡಿದ್ದೀರಾ ಅಂತ ಹೆದರ್ಕೊಂಡು ಬೇರೆ ಹಣ್ಣು ಇಟ್ಕೊಂಡಿರ್ತೀರಾ ಅಂತ. ಅಬ್ಬಾ, ಹಾಗೆಲ್ಲ ಹೇಳ್ಬೇಡ್ವೆ, ಯಾಕೆ ಇದೆಲ್ಲ ಅನ್ಸದ್ಯಾ? ಬೈಲಿಲ್ಲ. ಆಯಿತು, ಹಾಗಲ್ಲ ಅಂದರೆ ನಿಜ ಹೇಳ್ರಿ, ಅದೇನ್ರಿ ನಿಮ್ಮಲ್ಲಿ ಪರಿವರ್ತನೆ, ಏನ್ರಿ ಇಷ್ಟೊಂದು ಪರಿವರ್ತನೆ ತಂದಿದ್ದು ಏನ್ರಿ ಅಂತ ಅದಕ್ಕೊಂದು. ಆಯಿತು, ಅದಕ್ಕೊಂದು ಕಾರಣ ಇದೆ, ಹೇಳ್ತೀನಿ ನೋಡು ಅಂತ ಹೇಳ್ಬಿಟ್ಟು ಅವನು ತನ್ನ ಡೈರಿಯಿಂದ ಒಂದು ಲೆಟರ್ ತೆಗೆದು ಹೆಂಡ್ತಿಗೆ ಕೊಡ್ತಾನೆ. ಹೆಂಡ್ತಿಗೆ ಆ ಲೆಟರ್ ಕೊಡುವ ಕೈ ನಡುತ್ತಾ ಇದೆ ಅವನಿಗೆ. ಸೋ ಎಮೋಷ್ನಲ್ ಅಂತ ಕೊಡ್ತಾ ಇದ್ದಾನೆ. ಏನದು ಅಂತ ಓದ್ತಾ ಇದ್ದಾಳವಳು.
ಅವಳ ಕಣ್ಣಲ್ಲಿ ಧಾರಾಕಾರವಾಗಿ ನೀರು, ಕಣ್ಣೀರು, ಒಂಥರ ತಿಳಿದೆ ಅವಳಿಗೆ ಗೊತ್ತಿಲ್ಲ ಅನ್ನೋ ಥರ ಗೊತ್ತಾಯ್ತಾ, ಭಾವನೆಗಳು ಬರ್ತಾ ಇದೆ ಆಚೆಗೆ. ಏನ್ ಬರ್ದಿತ್ತು ಅದ್ರಲ್ಲಿ ಅಂದ್ರೆ, ಇದನ್ನ ಈ ಲೆಟರು ಆ ಗಂಡನ ತಾಯಿ ಇರ್ತಾಳಲ್ಲ, ಈ ಹುಡುಗಿ ಅತ್ತೆ, ಅವಳು ಬರ್ದಿರ್ತಾಳೆ ಮಗನ್ಗೆ, ಬರಿತಾಳೆ, ಪ್ರೀತಿಯ ಮಗನೇ, ನಿಂಗೆ ಒಂದಲ್ಲ ಒಂದ್ ದಿವಸ ಈ ಪತ್ರ ಸಿಗತ್ತೆ ಅಂದ್ಕೊಂಡು ಬರೆದು ಕೊಡೋದಿಲ್ಲ ಅವಳು. ಯಾವ್ದೋ ಒಂದು ಪುಸ್ತಕದಲ್ಲಿ ಇಟ್ಟಿರ್ತಾಳು, ಡೈರಿಯಲ್ಲಿ ಇಟ್ಟಿರ್ತಾಳು. ಸ್ವಲ್ಪ ತಾಳ್ಮೆ ತಗೋ, ಇದೇನ್ ಲೆಟರ್ ಅಂತ ಪಕ್ಕಕ್ಕೆ ಇಡಬೇಡ, ಪೂರ್ತಿಯಾಗಿ ಓದು ಮಗನೇ ಈ ಪತ್ರನ. ನೀನು ನಿನ್ನ ತಾಯಿಯಾದ ನನ್ನ ಮನಸ್ಸನ್ನ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡಿದ್ದೀನಿ ನಾನು. ನೋಡು, ನನಗೆ ಮದುವೆ ಆದಾಗ ನಾನು ಒಬ್ಬಳು ಟೀಚರ್ ಆಗಿದ್ದೆ. ನೀನು ಹುಟ್ಟಿದ ಮೇಲೆ ನಿಮ್ಮ ಅಪ್ಪಂಗೇನು ಅದೃಷ್ಟ ಬಂತು, ಸೊ ಚೆನ್ನಾಗಿ ಸ್ವಲ್ಪ ಹಣಕಾಸೆಲ್ಲ ಸಂಪಾದನೆ ಶುರುವಾಯಿತು. ಆಮೇಲೆ ನಿಂಗೊಂದು ತಂಗಿ ಹುಟ್ಟಿದ ಮೇಲೆ ನಾನು ಕೆಲಸ ಬಿಟ್ಬಿಟ್ಟೆ. ಮನೆಗೆ ಸಾಕಷ್ಟು ಹಣ ಅಪ್ಪ ತಗೊಂಡು ಬರ್ತಾ ಇದ್ರು ದುಡ್ದು, ಅದಕ್ಕೆ ನಾನು ಬಿಟ್ಬಿಟ್ಟೆ. ಆಮೇಲಿಂದ ನಿಮ್ಮ ತಂದೆ ಎಷ್ಟು ಬ್ಯುಸಿ ಆದ್ರು ಅಂತ ಹೇಳಿದ್ರೆ, ಸ್ವಲ್ಪ ಹಣ ಬಂದ್ರೆ ಏನಾಗುತ್ತೆ, ನಮ್ಗೆ ಇನ್ನೂ ಬೇಕು ಅಲ್ವಾ? ನೋಡಿ, ಕಾರ್ ಇದ್ರೆ ಇದು ಬೇಡ ಇನ್ನೊಂದು, ಎಲ್ಲಾ ಕಾರುಗಳು ನಿಮ್ಗೆ ಅದೇ ರೋಡಲ್ಲಿ ಅದೇ ಜಾಗಕ್ಕೆ ಕರ್ಕೊಂಡು ಹೋಗ್ತವೆ. ಆದ್ರೆ ಇದೇನಿದ್ ಮಾಮೂಲಿ ಕಾರ್, ದೊಡ್ಡ ಕಾರ್ ಬೇಕು ಅಂತ ತಗೋತೀವಲ್ಲ, ಆ ಥರ. ಯಾಕೆ, ಒಂದು ಕಾರ್ ತಗೊಂಡಾಯ್ತು, ಇನ್ನು ಹಣ ಸಂಪಾದಿಸಿದ್ರೆ ತಗೊಳ್ಬೇಕು ಅಂತ ಅವನು ಹೆಚ್ಚಿಗೆ ಆ ಥರ ಸಂಪಾದನೆ ಮಾಡಲಿಕ್ಕೆ ಶುರು ಮಾಡ್ತಾನೆ. ತುಂಬ ಆಸೆ ಆಗಿಬಿಡತ್ತೆ. ಎಷ್ಟು ಹೆಚ್ಚು ಸಂಪಾದನೆ ಮಾಡಬೇಕು ಅಂದರೆ, ಅವನು ರಾತ್ರಿ ಎಲ್ಲ 6 ಗಂಟೆಗೆ ಆಫೀಸ್ ಮುಗೀತು ಅಂದರೆ 8 ಗಂಟೆ ಮಾಡು, 9 ಗಂಟೆ ತನಕ ಕೆಲಸ ಮಾಡುವ ಆ ಥರ ಅಲ್ಲ. ಸೊ ಎಷ್ಟೊತ್ತಾದ್ರೂ ಮನೆಗೆ ಬರ್ತಾರಲ್ಲ, ಲೇಟಾಗಿ ಬರ್ತಾಯಿದ್ರು. ತಾಯಿಗೆ ಈಗ ಗಂಡ ಲೇಟಾಗಿ ಬರ್ತಾನೆ ಬರಲಿಲ್ಲ ಅಂದರೆ, ಮಕ್ಕಳಿದಾರಲ್ಲ, ಮಕ್ಕಳಿಂದಲೇ ನನಗೆ ಸಂತೋಷ ಸಿಗ್ತಾ ಇತ್ತು. ನಿಮ್ಮನ್ನು ಶಾಲೆಗೆ ಕಳಿಸೋದು, ಸ್ಕೂಲಿಗೆ ಕಳಿಸೋದು, ನಿಮ್ಮ ಹೋಮ್ವರ್ಕ್ ಮಾಡಿಸೋದು, ನೀವು ಬರೋದನ್ನೇ ಎದುರು ನೋಡ್ತಾ ಇರೋದು, ಹೀಗೇನೆ ನಂದು ಕಾಲ ಕಳೆದ್ಬಿಟ್ಟೆ ನಾನು. ನೀವೆಲ್ಲ ದೊಡ್ಡವರಾಗಿ ಕೆಲ್ಸಕ್ಕೆ ಸೇರ್ಕೊಂಡು, ನೀನಂತೂ ಕೆಲ್ಸಕ್ಕೆ ಸೇರ್ಕೊಂಡೆ ಅಲ್ವಾ? ನೀನು ಕೆಲ್ಸಕ್ಕೆ ಸೇರ್ಕೊಂಡ್ಮೇಲೆ ಬರ್ತಾ ಇದ್ದೆ, ಕೆಲಸ ಮುಗಿಸಿ ಕೆಲ್ಸಕ್ಕೆ ಹೋಗೋದು ಬರೋದು, ಬ್ಯುಸಿ, ಯಾವಾಗಲೂ ಬ್ಯುಸಿ. ನಾನು ನಿಮಗೋಸ್ಕರ ಅಡುಗೆ ಮಾಡಿ ಕಾಯ್ಕೋತಾ ಇದ್ದೆ, ಊಟ ಮಾಡೋದು, ಮಲ್ಕೊಂಡ್ಬಿಡೋದು. ಹೀಗೆ ನಿಮ್ಮ ಒಂದು ದಿನಚರಿ ಆಯಿತು. ನಂಗೆ ಒಂದು ದಿವಸ ಆದರೂ ನಿಮ್ಮ ಜೊತೆ ಕೂತ್ಕೊಂಡು ಆರಾಮಾಗಿ ಮಾತಾಡಲಿಕ್ಕೆ, ನೀವೆಲ್ಲ ದೊಡ್ಡವರಾದ್ಮೇಲೆ ಸಮಯನೇ ಸಿಗ್ತಾ ಇರಲಿಲ್ಲ. ನಿಮ್ಮ ಅಪ್ಪ ಅಂತೂ ನಿಮಗೆ ಅವ್ರ ವ್ಯಾಪಾರದ ಜವಾಬ್ದಾರಿ ವಹಿಸ್ಕೊಟ್ಬಿಟ್ರಲ್ಲ, ಆಮೇಲೆ ನೀನು ಕೂಡ ಎಂಥ ಬ್ಯುಸಿ ಆಗಿಬಿಟ್ಟೆ ಮಾರಾಯ. ತಂಗಿಗೆ ಮದುವೆ ಮಾಡಿದ್ವಿ, ಅದ್ದೂರಿಯಾಗಿ ಮದುವೆ ಮಾಡಿದ್ವಿ ಮಗಳಿಗೆ. ಅಂದರೆ ಅವಳು ವಿದೇಶಕ್ಕೆ ಹೊಟ್ಟೋಗ್ಬಿಟ್ಲು, ಫಾರಿನ್ನಲ್ಲಿ ಗಂಡ ಸಿಕ್ಕಿದ್ನಲ್ಲ, ಅಲ್ಲಿಗೆ ಹೊಟ್ಟೋಗ್ಬಿಟ್ಲು. ಅಲ್ಲಿ ಹೋದ್ಮೇಲೆ ಅವಳು ಮಕ್ಕಳು ಮರಿ, ಅವಳು ಬ್ಯುಸಿ ಆಗಿಬಿಟ್ಲು. ಯಾವಾಗಲೂ ವಾರಕ್ಕೊಂದ್ಸತಿ 1-2 ನಿಮಿಷ ಫೋನಲ್ಲಿ ಮಾತಾಡ್ತಾ ಇದ್ಲು ಅಷ್ಟೇ. ಆ ಫೋನ್ ಬರುತ್ತಾ ಅಂತ ನಾನು ಕಾಯ್ಕೊಂಡು ಕುಳಿತ್ಕೋತಾ ಇದ್ದೆ. ಆಮೇಲೆ ನಿಮ್ಮ ತಂದೆ ಆರೋಗ್ಯ ಹಾಳಾಯಿತು. ನಾನು ಅವ್ರಿಗೆ ಸಮಯಕ್ಕೆ ಸರಿಯಾಗಿ ತಿಂಡಿ ಕೊಡೋದು, ಮಾತ್ರೆ ಕೊಡೋದು, ಅವ್ರ ಸೇವೆ ಮಾಡೋದು, ಹೀಗೆ ಆಗೋಯ್ತು. ನನ್ನ ಜೀವನವಿಡೀ ಗಂಡನಿಗೋಸ್ಕರ, ಮಕ್ಕಳಿಗೋಸ್ಕರ, ಅವ್ರಿಗೋಸ್ಕರ ದುಡಿತಾ ಇರೋದು, ಅವ್ರು ಬರ್ತಾರ ಅಂತ ಎದುರು ನೋಡ್ತಾ ಇರೋದು, ಇದರಲ್ಲೇ ಕಳೆದೋಯ್ತು ಮಗನೇ. ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ಪತ್ರ ಓದುವಾಗ ಗೊತ್ತಾಗುತ್ತೆ ನಿಮಗೆ. ನಾನು ಬದುಕಿರುವಾಗ ನಿಂಗೆ ಇದನ್ನೆಲ್ಲ ಹೇಳೋಕ್ಕಾಗಲಿಲ್ಲ, ಆದರೆ ಸಾಯೋ ಮೊದಲು ಈ ಪತ್ರನ ಬರೆದಿಡ್ತಾ ಇದ್ದೀನಿ. ನಿಮ್ಮ ಅಪ್ಪನ ಆರೋಗ್ಯ ಹಾಳಾದಾಗಲೂ ಅಷ್ಟೇ, ಕೇವಲ ಅಂತರ ತಿಂಡಿಗೋಸ್ಕರ, ಮಾತ್ರೆಗೋಸ್ಕರ ಮಾತ್ರ ನನ್ನ ಮಾತಾಡಿಸ್ತಾ ಇದ್ದರು ಅಲ್ವಾ. ಒಂದು ಹೆಣ್ಣು ಅಂದರೆ ಎಷ್ಟು ಜವಾಬ್ದಾರಿ ಇರುತ್ತೆ ಅವಳ ಮನೆಯಲ್ಲಿ, ಹೇಳ್ತೀವಿ ಅಲ್ವಾ. ಅವಳು ನರ್ಸು ಆಗ್ತಾಳೆ, ಡಾಕ್ಟ್ರು ಆಗ್ತಾಳೆ, ಮನೆ ಕೆಲಸದವಳು ಅಷ್ಟೇ, ದೋಬಿನೂ ಅಷ್ಟೇ, ಇಸ್ತ್ರಿನೂ ಅಷ್ಟೇ, ಕುಕ್ ಅಷ್ಟೇ, ಎಲ್ಲನೂ ಅನ್ನೋ ಥರ ಅಷ್ಟಕ್ಕೆ ಮಾತಾಡ್ತಾಯಿದ್ರು ಅವ್ರು. ಮಾತ್ರೆ ಕೊಡೆ, ಹಸಿವಾಗ್ತಾಯಿದೆ, ತಿಂಡಿ ಆಯ್ತೇನೆ, ಬಿಸಿ ಕಾಫಿ ಕೊಡೆ, ಇಷ್ಟೇ ಅವರಿಗೆ ಟೈಮ್ ಪಾಸ್. ಅಂದರೆ ಬೆಳಗ್ಗೆ ಎದ್ದು ಕಾಫಿ ಕೊಡೆ ಅಂತ ಬಿಸಿ ಕಾಫಿ ಕೊಟ್ಮೇಲೆ ಹಾಯಾಗಿ ಹುಷಾರಿಲ್ಲದೆ ಇರುವಾಗ್ಲೂ ಈಸಿ ಚೇರ್ ಮೇಲೆ ಕೂತ್ಕೊಂಡು ಪೇಪರ್ ಓದಲಿಕ್ಕೆ ತುಂಬ ಸಮಯ ಇತ್ತು ಅವರಿಗೆ.
ಓದ್ತಾ ಇದ್ರು. ಆದರೆ ನನ್ನ ಮಾತಾಡ್ಸಕ್ಕೆ ಮಾತ್ರ ಸಮಯ ಸಿಗ್ತಾ ಇದೆ. ವಯಸ್ಸಿನಲ್ಲಿರುವಾಗ ಹಣ ಸಂಪಾದನೆ ಮೇಲೆ ಆಯಿತು, ಅವರ ಹಣ ಸಂಪಾದನೆ ಆದಮೇಲೇನು ಮೋಜಿರುತ್ತಲ್ಲ, ಫ್ರೆಂಡ್ಸ್ ಜೊತೆ ಹೋಗು, ಪಾರ್ಟಿ ಮಾಡ್ಕೋ, ಲೇಟಾಗಿ ಮನೆಗೆ ಬಾ, ಹೆಂಡತಿ ಇದ್ದಾಳೆ ಮನೆಯಲ್ಲಿ, ಮನೆ ಕಾಯೋಳವಳು. ಇನ್ನು ಈಗಲೇ ಆವಾಗಲೇ ಅಷ್ಟು ಬ್ಯುಸಿ ಆಗಿದ್ರಿ, ಏನು ಮಾತಾಡ್ತಾ ಇಲ್ಲ. ಇನ್ನು ಈ ವಯಸ್ಸಲ್ಲಿ ಏನಿರುತ್ತೆ ಮಾತಾಡಲಿಕ್ಕೆ? ಜೀವನವೆಲ್ಲ ನಂದು ಚಾತಕ ಪಕ್ಷಿ ಥರ ಎದುರು ನೋಡ್ತಾ ಇರೋದು ಅಷ್ಟೆ. ಈಗ ಈ ಲೆಟ್ರ್ ಬರಿತಾ ಇದ್ದೀನಲ್ಲ, ನಿಂಗೆ ಗೊತ್ತು ನನಗೆ ಹುಷಾರಿಲ್ಲ ಅಂತ, ಯಾವಾಗ ಸಾಯ್ತೀನೋ ಅಂತ ಆ ಮೃತ್ಯು ದೇವತೆಗೋಸ್ಕರ ಕಾಯ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಎದುರು ನೋಡ್ತಾ ಇದ್ದೀನಿ. ಈಗಲೇ ಬರಿತಾ ಇದ್ದೀನಿ ಲೆಟ್ರ್ ನಿಮಗೆ ಅಂತ. ಅಷ್ಟು ಬೇಜಾರಾಗತ್ತೆ ನೋಡಿ ಹೆಣ್ಮಕ್ಳ ಕತೆ. ನಿಂಗೆ ಹೆಂಡತಿ ಆಗಲಿ ಮಕ್ಕಳಾಗಲಿ ನನ್ನ ಹಾಗೆ ಪತ್ರ ಬರೆಯೋ ಅವಕಾಶ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನು ಇದು ಪತ್ರ ಬರಿತಾ ಇದ್ದೀನಿ. ಒಂದು ತಿಳ್ಕೊ, ಮನೇಲಿರ್ತಾರಲ್ಲ ಹೆಂಗಸರು, ಅವ್ರಿಗೂ ಮನಸ್ಸಿರುತ್ತೆ. ಅವರು ಮನುಷ್ಯರು. ಮೃಗಗಳಿಗೆ ಮನಸ್ಸಿರುತ್ತೆ, ಮನುಷ್ಯರಿಗಿರೋದಿಲ್ವ? ಅವರು ಜೀವಿಸ್ತಾರೆ. ಅವರು ಮೆಷಿನ್ ಅಲ್ಲ, ಯಾಂತ್ರಿಕವಾಗಿರೋದು. ಅವರಿಗೂ ಮನಸ್ಸಿರುತ್ತೆ, ಗೊತ್ತಾ? ಇದನ್ನ ಅವರು ಜೀವಿಸ್ತಾರೆ, ಅವ್ರಿಗೂ ಮನಸ್ಸಿದೆ ಅಂತ ಗ್ರಹಿಸಿ. ನಾನು ಜೀವನ ಎಲ್ಲ ಎದುರು ನೋಡ್ತಾ ಇದ್ನಲ್ಲ, ಗಂಡ ಬರ್ತಾನೆ, ಮಕ್ಕಳು ಬರ್ತಾರೆ ಅಂತ ಅಷ್ಟೇ ಕಾಯ್ಕೊಂಡಿರೋದು. ನಿಮ್ಗೆ ಊಟ ಹಾಕ್ಕೊಡೋದು, ನೀವು ತಿಂತೀರ, ಮಲ್ಕೊಳ್ಳೋದು, ಮನೆ ಕೆಲಸ ಮಾಡಿ ನಾನು ದಣಿವಾರಿಸ್ಕೊಳ್ಳೋದು, ಇಷ್ಟೇ ಆಗುತ್ತಲ್ಲ. ಆ ಥರ ನಾನು ಎದುರು ನೋಡಿದ ಥರ ನಿನ್ನ ಹೆಂಡ್ತಿನ ಬೇಸರ ಮಾಡಬೇಡ, ಮನಸ್ಸು ಬಿಚ್ಚು ಮಾತಾಡು, ಎಲ್ಲ ಅವಳಿಗೋಸ್ಕರ ಸಮಯ ಕೊಡು, ಅವಳೊಂದಿಗೆ ನಿನ್ನ ಒಂದು ಮನಸ್ಸು ಬಿಚ್ಚಿ ಮಾತಾಡು, ನಿನ್ನದನ್ನೆಲ್ಲ ಹಂಚಿಕೋ. ಅಲ್ಲಿ ಹಣ 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 ಅಂತ ಹಣದ ವ್ಯಾಮೋಹದಿಂದ ನಿನ್ನ ಹೆಂಡತಿ ಮಕ್ಕಳನ್ನ ನಿರ್ಲಕ್ಷ್ಯ ಮಾಡಬೇಡ. ಅವರೊಂದಿಗೂ ಸಮಯ ಕಳೆದು ಹೋದ ಸಮಯ ಮತ್ತೆ ಬಾರದು. ನನ್ನ ಕೊನೆ ಆಸೆ ಏನು? ನನ್ನ ಸೊಸೆ ಮೊಮ್ಮಗಳನ್ನ ಚೆನ್ನಾಗಿ ನೋಡ್ಕೊ ನೀನು. ನನಗೆ ಬಂದಂತಹ ಪರಿಸ್ಥಿತಿ ನನ್ನ ಸೊಸೆಗೆ ಬರಬಾರ್ದು. ಅವಳಿಗೂ ಮನಸ್ಸಿರುತ್ತೆ, ಆ ಮನಸ್ಸಿನ ತುಂಬ ನೀನೇ ಇರ್ತೀಯ. ತನಗೂ ಪ್ರೀತಿ ಸಿಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾಳೆ. ಅದನ್ನು ತಿಳ್ಕೊ. ಅವಳನ್ನ ಒಬ್ಬಳು ಮನುಷ್ಯಳನ್ನಾಗಿ ನೀನು ಗುರುತಿಸು. ನೀವೆಲ್ಲರೂ ಸದಾ ಸಂತೋಷವಾಗಿರ್ಬೇಕು ಅಂತಲೇ ನನ್ನ ಇಷ್ಟ. ಇದೇ ನಾನು ಕೋರ್ಕೊಳ್ಳೋದು, ಇದೇ ನನ್ನ ದೇವರಿಗೆ ಬೇಡಿಕೊಳ್ಳೋದು, ಮತ್ತು ನನ್ನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳಿ ಬರೆದಿರ್ತಾಳೆ, ಆಯಿತಾ? ಸೊ ದಯವಿಟ್ಟು ನಿಮ್ಮ ಕುಟುಂಬದ ಜೊತೆಗೆ ಸಮಯ ಕಳೆದು ಜೀವಂತವಾಗಿರುವಾಗಲೇ ಅವರ ಮನಸ್ಸನ್ನು ಗೆಲ್ರಿ ಅಂತ. ಯಾಂತ್ರಿಕವಾಗಿ ಜೀವನಕ್ಕೆ ಗುರಿಯಾಗಬೇಕು. ಚೆನ್ನಾಗಿದೆ ಅಲ್ವಾ? ಪ್ರೀತಿಯಿಂದ ಎಲ್ಲರಿಗೂ ಪ್ರೀತಿ ಅನಿಸ್ತೀರ. ಫಸ್ಟ್ ಮನೇಲಿ ಗಂಡ ಹೆಂಡತಿ ಮಕ್ಕಳು ಅವರಿಗೆ ಬೇಕು. ಬರೀ ದುಡಿಯೋದು, ದುಡ್ಡು ಜೀವನ ಅಲ್ಲ ಅಂತ ಈಗಂತೂ ಗೊತ್ತಾಗ್ಬಿಟ್ಟಿದೆ ಅಲ್ಲ ನನಗೆ. ಅದಕ್ಕಿಂತ ಹೆಚ್ಚಿಂದು ಬೇರೆ ಏನೋ ಇದೆ ಅಂತ ಇದು ನೋಡಿದ ಮೇಲೆ ಅವನ ಮನಸ್ಸು ಪರಿವರ್ತನೆ ಆಗಿದೆ. ಅದಕ್ಕೆ ಅವನು ಮುಂಚಿನ ಥರ ಇಲ್ಲ. ಅವನು ಪರಿವರ್ತನೆ ಜಗದ ನಿಯಮ ಅಂತ ನಮ್ಮ ಗೀತೆ ಹೇಳೋ ಥರ ಪರಿವರ್ತನೆ ಅಲ್ವಾ? ಎಲ್ಲರೂ ಮಕ್ಕಳು ತಮ್ಮ ಸಮಯವನ್ನು ತಂದೆ ತಾಯಿಯರು ಮಕ್ಕಳಿಗೆ, ಗಂಡ ಹೆಂಡತಿಗೆ ಹೆಂಡತಿ ಗಂಡನಿಗೆ ಅಂತ ಅವರಿಗೋಸ್ಕರ ಸಮಯವನ್ನು ಮೀಸಲಿಟ್ಟರೆ ಈ ಜೀವನ ಎಷ್ಟು ಸುಖಕರ, ಸಂತೋಷ ಅನ್ನೋದನ್ನು ನಾವೆಲ್ಲ ತಿಳ್ಕೊಬೇಕಷ್ಟೆ. ಕ್ಲಾಸ್ಗೆ ಹೋಗ್ಬಿಟ್ಟೋಣ, ಚೊಟ್ಟುಗುಂಡನ ಕ್ಲಾಸಿಗೆ. ಅವನ ಕ್ಲಾಸಲ್ಲ, 1ನೇ ಕ್ಲಾಸು. ಮಿಸ್ಸು 55 ಬರೆಯೋಕ್ಕೆ ಹೇಳಿದ್ರು ಬಸ್ಸಿಯಂಗೆ. ಹೆಂಗೆ ಬರೆಯೋದು ಮಿಸ್? ಹೌ ಟು ರೈಟ್ ಅಂದ. ಫಸ್ಟ್ 5 ಬರೋ ಇಲ್ಲಿ ಬೋರ್ಡ್ ಹತ್ರ ಅಂದರು. ಹೌದಾ, 5 ಬರ್ದ. ಅದ್ರ ಪಕ್ಕದಲ್ಲಿ ಇನ್ನೊಂದು 5 ಬರೆಯೋ ಅಂತ ಹಿಂಗೆ ನೋಡ್ತಾ ಇದ್ದಾನೆ. ಯಾಕೋ ಹಂಗೆ ಪೆಕ್ರಾಗಿ ನೋಡ್ತೀಯಲ್ಲೋ, ಇನ್ನೊಂದು 5 ಬರೆಯೋ ಅಂದರೆ, ಮಿಸ್ ಪಕ್ಕದಲ್ಲಿ ಬರೀರಿ ಅಂದ್ರಲ್ಲ, ಆ ಕಡೆ ಪಕ್ಕದಲ್ಲಿ 5 ಬರಿಬೇಕಾ?
ಈ ಕಡೆ ಪಕ್ಕದಲ್ಲಿ 5 ಬರಿಬೇಕಾ 55ಗೆ ಅಂತ ಪ್ರಶ್ನೆ ಕೇಳ್ದ ಟೀಚರಿಗೆ. ಈ ಮಕ್ಕಳಪ್ಪ, ಈಗಿನ ಮಕ್ಕಳು ಅಂತ. ಇನ್ನೊಬ್ರು ಬಂದರು ಟೀಚರು. ಅವ್ರು ಹೇಳಿದ್ರು, ಮಕ್ಕಳೇ, ಇದು ಚೋಟು ಗುಂಡನ್ ಕ್ಲಾಸ್. ನೀವೆಲ್ಲ ನಿಮ್ಮನ್ನೇನೋ ಅನ್ಕೊಂಬಿಟ್ಟಿರ್ತೀರಲ್ವಾ, ನಾನೇ ಹೀರೋ, ನಾನೇ ಹೀರೋಯಿನ್, ನಾನೇ ರಾಜ, ನಾನೇ ರಾಣಿ. ಎಲ್ಲರೂ ಯಾರಾದರೂ ನಾನು ಸ್ಟುಪಿಡ್ ಅನ್ಕೊಂಡಿರೋರಿದ್ರೆ ಎದ್ದು ನಿಂತ್ಕೊಳ್ಳಿ, ಎಲ್ಲ ಕೂತಿದ್ದೀರಲ್ಲ ಅನ್ಕೊಂಡು. ಯಾರದು ಸ್ಟುಪಿಡ್ ಅನ್ಕೊಂಡಿದ್ದಾರೆ, ಯಾರಿದ್ದಾರೆ ಅನ್ಕೊಂಡು ಬೊಮ್ಮ ಇದ್ನೆಲ್ಲ ಲಾಸ್ಟಲ್ಲಿ ಬೊಮ್ಮ ಎದ್ದು ನಿಂತ್ಕೊಂಬಿಟ್ಟ. ನೀನು ಸ್ಟುಪಿಡ್ ಏನೋ ಅಂತ. ನಾನು ಸ್ಟುಪಿಡ್ ಅಲ್ಲ ಮಿಸ್, ನೀವಂದರೆ ನಂಗೆ ತುಂಬ ಇಷ್ಟ, ಯು ಮೈ ಫೇವ್ರೆಟ್ ಟೀಚರ್. ಆದರೆ ಸ್ಟುಪಿಡ್ ಯಾರು ನಿಂತ್ಕೊಂಡಿರ್ಬೇಕು ಕ್ಲಾಸಲ್ಲಿ ಅಂದರೆ ನೀವೊಬ್ಬರೇ ನಿಂತ್ಕೊಂಡಿದ್ದೀರಲ್ಲ ಮಿಸ್, ನಿಮ್ಗೆ ಸುಮ್ಮನೆ ಪಾಪ ಬೇಜಾರಾಗತ್ತಲ್ಲ ಅಂತ ನಿಮ್ಮ ಕಂಪ್ನಿ ಕೊಡೋಕ್ಕಷ್ಟೇ ನಾನು ನಿಂತ್ಕೊಂಡೆ ಅಂತ ಟೀಚರ್. ಏನು ಬುದ್ಧಿವಂತ ಮಕ್ಕಳಪ್ಪ. ತಿಮ್ಮ ಡಾಕ್ಟ್ರಿಗೆ ಫೋನ್ ಮಾಡಿದ್ದಾನೆ, ಡಾಕ್ಟ್ರೇ ಬೇಗ ನಿಮ್ಮ ಹಾಸ್ಪಿಟಲಿಂದ ಆ್ಯಂಬುಲೆನ್ಸ್ ಕಳಿಸ್ರಿ, ನನ್ನ ಹೆಂಡತಿಗೆ ತುಂಬ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ದಾಳೆ, ಹಂಗೆ ಅಪೆಂಡಿಸೈಟಿಸ್ ಅನಿಸ್ತಾ ಇದೆ ನನಗೆ. ಡಾಕ್ಟ್ರ್ ಹೇಳ್ತಾರೆ, ಫ್ಯಾಮಿಲಿ ಡಾಕ್ಟ್ರಲ್ಲ ಅವ್ರಿಗೆ ಗೊತ್ತು. ಅಲ್ಲ ತಿಮ್ಮ ಅವರೇ, ನಿಮ್ಮ ಹೆಂಡತಿಗೆ ಅಪೆಂಡಿಸೈಟಿಸ್ ಆಪರೇಷನ್ ಅಪೆಂಡಿಸೈಟಿಸ್ ಅಂತ ಅಡ್ಮಿಟ್ ಆಗಿದ್ರಲ್ಲ, ಹೋದ ವರ್ಷನೇ ಅಪೆಂಡಿಕ್ಸ್ ತೆಗೆದುಬಿಟ್ಟಿದ್ದೀನಿ. ಹಾಗೆಲ್ಲ 2 ಅಪೆಂಡಿಕ್ಸ್ ಇರೋದಿಲ್ಲ. ಇದ್ರೆ ಬೈ ಚಾನ್ಸ್ ಬಲಗಡೆ ಇರೋ ಅಪೆಂಡಿಕ್ಸು ಕೆಲವ್ರಿಗೆ ಎಡಗಡೆ ಇರುತ್ತಪ್ಪ, ಅದು ಇಲ್ಲ, ಬಲಗಡೆನೇ ಇತ್ತು, ತೆಗ್ದಿದ್ದೀನಿ ನಾನು. ಡಾಕ್ಟ್ರೇ, ನಾ ಹೇಳ್ತಾ ಇದ್ದೀನಲ್ಲ ಅದೇ ಥರ ಹಂಗೆ ನೋವು, ಹೊಕ್ಕಳು ಸುತ್ತ ನೋವು, ಇದು ಪಕ್ಕಕ್ಕೆ ಹೋಗ್ತಾ ಇದೆ, ಜ್ವರ ಬಂದಿದೆ, ವಾಂತಿ. ನಾನು ಹೇಳ್ತಾ ಇದ್ದೀನಲ್ಲ, ಅರ್ಥ ಆಗ್ತಾ ಇಲ್ವ? ಡಾಕ್ಟ್ರೆ, ನಿಮ್ಗೆ ಯಾಕೆ ಅರ್ಥ ಆಗಲ್ಲ? 2 ಅಪೆಂಡಿಕ್ಸ್ ಇರೋದಿಲ್ಲ, ನಾನು ಅರ್ಥ ಮಾಡ್ಕೊಳ್ತೀನಿ. 2 ಹೆಂಡತಿ ಇರೋದಿಲ್ವಾ? ಸುಮ್ಮನೆ ಜಾಸ್ತಿ ಗಲಾಟೆ ಮಾಡಬೇಡಿ, ಒಂದು ಆ್ಯಂಬುಲೆನ್ಸ್ ಕಳಿಸ್ಬಿಡ್ರಿ ಅಂತಾನೆ ತಿಮ್ಮ ನೋಡಿದ್ರ. ಗುಂಡ ತಿಮ್ಮ ಮಗಂಗೆ, ಏಯ್ ಬೆಳಗ್ಗೆ ಬೇಗ ಹೇಳ್ಬೇಕಣೋ. ಯಾವಾಗಪ್ಪ ಅಂದರೆ ಸೂರ್ಯ ಹುಟ್ಟೋ ಮುಂಚೆನೇ ಹೇಳ್ಬೇಕು ಅಂತ. ಯಾಕಪ್ಪ ಅಷ್ಟು ಬೇಗ ಹೇಳ್ಬೇಕು ಅಂದರೆ, ಹೌದು ಸೂರ್ಯನ ನೋಡಿ ಕಲ್ತ್ಕೋಬೇಕು, ಕರೆಕ್ಟ್ ಟೈಮ್ ಹೆಂಗೆ ಅವ್ನು ಎದ್ದೇಳ್ತಾನೆ ನೋಡು, ಅದಕ್ಕಿಂತ ಮುಂಚೆ ನಾವು ಹೇಳ್ಬೇಕು. ಅಪ್ಪ ನಿಮ್ಗೇನು ಗೊತ್ತಾಗೋದಿಲ್ಲೇನಪ್ಪ, ಯಾರಿಗೂ ಬುದ್ಧಿ ಇಲ್ಲಪ್ಪ. ಏನದು ಅಂದರೆ, ಸೂರ್ಯ ಎಷ್ಟೊತ್ತಿಗಪ್ಪ ಮಲ್ಕೋತಾನೆ? ಸೂರ್ಯ ಎಷ್ಟು ಬೇಗ ಮಲ್ಕೊಳ್ಳೋದಿಲ್ವಾ? ಬೇಗ ಮಲ್ಕೊಳ್ತಾನೆ, ಸಾಯಂಕಾಲ 6 ಗಂಟೆಗೆ. ಇನ್ನೇನು ಬೆಳಗ್ಗೆ 6 ಗಂಟೆಗೆ ಹೇಳೋಷ್ಟೊಳಗೆ 12 ಗಂಟೆ ಮಲ್ಕೊಂಡಿರ್ತಾನೆ. ನಾವೇನು 6 ಗಂಟೆಗೆ ಮಲ್ಕೋತೀವೇನಪ್ಪ, ಬಿಟ್ಬಿಡಪ್ಪ, ನಾನು 8 ಗಂಟೆಗೆ ಹೇಳ್ತೀನಿ ಅಂತಾನೆ ತಿಮ್ಮ. ಬಲು ಜೋರು ನಮ್ಮ ತಿಮ್ಮ. ನೋಡಿದ್ರ ತಿಮ್ಮನ ಹೆಂಡತಿ ಚೆನ್ನಾಗಿ ಇಂಗ್ಲೀಷೆಲ್ಲ ಕಲ್ತ್ಕೊಂಡಿಲ್ಲಲ್ಲ, ಚೆನ್ನಾಗಿ ಇನ್ನೂ ಸ್ಪೋಕನ್ ಇಂಗ್ಲೀಷ್ ಕಲ್ತ್ಕೋತಾ ಇದ್ಲು. ತಿಮ್ಮ ಊರಿಗೆ ಹೋಗಿದ್ದಾನೆ, ಇವಳು ಫೋನ್ ಟ್ರೈ ಮಾಡ್ತಾ ಇದ್ದಾಳೆ. ಆಮೇಲೆ ಲೆಟರ್ ಬರೀತಾಳೆ, ಏನೋ ಇಂಗ್ಲೀಷ್ನಲ್ಲಿ, ಇಲ್ಲ ಮೈ ಡಾರ್ಲಿಂಗ್ ಇಲ್ಲ. ಆಯಿತು, ತಿಮ್ಮ ಒಂದು 15 ದಿವಸ ಆದಮೇಲೆ ಊರಿಗೆ ಬರ್ತಾನೆ. ಅಲ್ವೇ, ಫೋನ್ ಇರುವಾಗ ಯಾಕೆ ನೀನು ಲೆಟ್ರ್ ಬರೀತೀಯಲ್ಲ? ಪೋಸ್ಟ್ ಆಫೀಸ್ಗೆ ಹೋಗಿ ಇಂಗ್ಲೆಂಡ್ ಲೆಟ್ರ್ ತಂದು, ಈಗಿನ ಮಕ್ಕಳು ಪೋಸ್ಟ್ ಕಾರ್ಡು ಇಂಗ್ಲೆಂಡ್ ಲೆಟ್ರಲ್ಲಿ ನೋಡಿದಾರೋ ಇಲ್ಲೋ ಗೊತ್ತಿಲ್ಲ. ಪೋಸ್ಟ್ ಕಾರ್ಡಲ್ಲಿ ಬರೆದ್ರೆ ಗಂಡಂಗೆ ಬರೆದಿರೋದು ಎಲ್ಲ ಬೇರೆಯವರೆಲ್ಲ ನೋಡ್ಕೊಂಬಿಡ್ತಾರಲ್ಲ. ಸೊ ಇಂಗ್ಲೆಂಡ್ ಲೆಟ್ರ್ ತಂದು ಅದರಲ್ಲಿ ಬರೆದು ಚೆನ್ನಾಗಿ ಗಮ್ ಹಚ್ಚಿ, ಅದರಲ್ಲಿ ಮೊದಲು ಗಮ್ ಇರುತ್ತೆ ಹಚ್ಚೋಕ್ಕೆ, ಇನ್ನೂ ಗಮ್ ಹಚ್ಚಿ ಅದನ್ನು ಅಣಿಸಿ ಕಳಿಸಿದ್ಲು. ಗೊತ್ತಿಲ್ವೇನೆ, ಫೋನ್ ಇಲ್ವಾ, ಯಾಕೆ ಹಿಂಗೆ ಮಾಡ್ತೀಯ ನೀನು ಅಂದರೆ, ರೀ ನನಗೇನು ಗೊತ್ತಿಲ್ವೇನ್ರಿ, ನಾನು ಫೋನಲ್ಲಿ ನಿಮ್ಗೆ ಟ್ರೈ ಮಾಡಿದಾಗ ಎಲ್ಲನೂ ಟ್ರೈ ಲೆಟರ್ ಅಂತ ಇರ್ತದು ಅಂತ. ಹಾಂ, ಲೆಟರ್ ಅಂತ ಏನೇ ಅದು ಅಂದರೆ, ಹ್ಞೂ ರೀ ಅಂತ. ನೀನು ನಿನ್ನ ಇಂಗ್ಲೀಷು, ಅದು ಟ್ರೈ ಲೇಟರ್ ಕಣೆ, ಅದು ಲೆಟರ್ ಅಲ್ಲ ಕಣೆ, ಅರ್ಥ ಮಾಡ್ಕೊಳ್ಳೆ, ಸರಿಯಾಗಿ ಇಂಗ್ಲೀಷ್ ಕಲ್ತ್ಕೊಳ್ಳೆ ಅಂತ. ಬಸ್ ಹೆಂಗೆ ತುಂಬ ಇನ್ಫ್ಲೂಯೆನ್ಸರ್ ಏನೋ. ಸ್ಕೂಲಲ್ಲಿ ಲಾಸ್ಟ್ ಬೆಂಚ್ಗೆ ಡಿಮಾಂಡ್ ಅಂತೆ, ಅದು ಸಿಕ್ಬಿಡ್ತು. ಹೆಂಗೋ ಅಂದರೆ
ಏ ಬಿಡ್ರಿ, ಫಸ್ಟು 2 ಬೆಂಚು ಬರೀ VIP ಗಳಿಗೆ ಅದು. ಆಮೇಲೆ 1-2-3 ಬೆಂಚ್ ಇದಲ್ಲ, ಅದು ಜನರಲ್ ಕೋಚ್. ಅದು ಲಾಸ್ಟ್ ಇದೆ ನೋಡಿ ಬೆಂಚಸ್, ಸ್ಲೀಪರ್ ಕೋಚ್. ಅಂತೂ ಇಂತೂ ಅಡ್ಜಸ್ಟ್ ಮಾಡಿಬಿಟ್ಟಿದ್ದೀನಿ ನಾನು, ಸ್ಲೀಪರ್ ಕೋಚಪ್ಪ ಅಂತ. ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಹೆಮ್ಮೆಯಿಂದ ಹೇಳ್ಕೊಳ್ತಾನೆ. ಟೀಚರ್ ಎಬ್ಸಿದ್ರು, ಹೇಳೋ ಮಿಸ್ ಇನ್ನೂ ಒಂದು ಪ್ರಶ್ನೆ ಕೇಳು. ಓಕೆ, ವಾಟ್ ಈಸ್ ಎನರ್ಜಿ, ಡಿಫೈನ್ ಎನರ್ಜಿ ಅಂತ. ತಲೆ ಕೆರ್ಕೊಂಡ ಎಲ್ಲ ತಲೆ ಒಳಗಿದ್ರೆ ತಾನೇ ಬರೋದು. ಮಿಸ್ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ, ನನಗೆ ಫಸ್ಟ್ ನೆನಪು ಬರ್ತಲ್ಲ ಮಿಸ್, ಲಾಸ್ಟದ್ ಮಾತ್ರ ನೆನಪು ಬರ್ತಾ ಇದೆ ಅಂತ. ಏನು ಅದು ಅಂದರೆ ಅರ್ಧ ಆನ್ಸರ್ ಅಷ್ಟೇ ಗೊತ್ತು ಮಿಸ್ ಅಂತ ಹೇಳು ಅಂದರೆ, ಫಸ್ಟದ್ದು ಗೊತ್ತಿಲ್ಲ, ಲಾಸ್ಟಲ್ಲಿ ದಿಸ್ ಈಸ್ ಕಾಲ್ಡ್ ಆಸ್ ಎನರ್ಜಿ. ಹುಟ್ಟಿ ಮಗ ಕೂತ್ಕೊಳ್ಳೋ. ವಾಟ್ ಈಸ್ 3 into 2? 6 ಮಿಸ್. ಕರೆಕ್ಟ್. ವಾಟ್ ಈಸ್ 2 into 3? ಅಷ್ಟು ಗೊತ್ತಿಲ್ವ ಮಿಸ್? ಈಗ ತಾನೇ ಕೇಳಿದ್ರಿ 3 into 2 ಏನು ಅಂತ, ಇದು ಬೇರೆನಾ ಅಂತ. ನನಗೆ ಪ್ರಶ್ನೆ ಮಾಡ್ತೀಯ ವಾಪಸ್ಸು? ನೀನು ಕೊಡ್ತೀನಿ ನೋಡು ಬಿಗ್ 0 ನೀನು ಅಂತ. 0 ಹಾಕ್ಬಿಟ್ರು ಪಾಪ ಅವನಿಗೆ. ಮಕ್ಕಳು ಬುದ್ಧಿವಂತಿಕೆಗೂ 0. ನಮ್ಮ ತಿಮ್ಮಿ ತಂಗಿ ಪಮ್ಮಿ ಬರ್ತಾಳಂತೆ, ಅವಳಿಗೆ ಮದುವೆ ಮಾಡಬೇಕು. ಯಾರು ನೋಡಿದ್ರು ಒಪ್ಕೊಳ್ತಾನೆ ಇಲ್ವಂತವಳು. ಅವಳು ಒಪ್ಕೊಳ್ತಾಳೋ ಅಥವಾ ಇವಳನ್ನೇ ಯಾರು ಒಪ್ಕೊಳ್ತಾ ಇದ್ರು ಗೊತ್ತಿಲ್ಲ. ಸರಿ, ಹೀಗೆ ಇರುವಾಗ ಅವ್ರ ಊರಲ್ಲಿ ಒಂದು ಎಕ್ಸಿಬಿಷನ್ ಬಂತಂತೆ. ಏನಪ್ಪ ಅದು ಅಂದರೆ, ದೊಡ್ಡ ಬಿಲ್ಡಿಂಗಲ್ಲಿ ಅದು ಒಂಥರ ಸೇಲ್ ಥರ. ಅದರಲ್ಲೊಂದು ಗಂಡನ್ನು ಚೂಸ್ ಮಾಡ್ಕೊಳ್ಳೋದು ಒಂದು ಅಂಗಡಿ ಅಂತೆ. ಅದು ನಿಮ್ಗೆ ಎಂಥ ಗಂಡ ಬೇಕು ಅಂಥ ಗಂಡ ಸಿಗ್ತಾನೆ, ಬನ್ನಿರಿ ನಮ್ಮ ಅಂಗಡಿಗೆ ಅಂತ ಹಾಕ್ಕೊಂಡಿದ್ರು ಅವರು. ಖುಷಿ ತಿಮ್ಮಿಗೆ, ಕರ್ಕೊಂಡೋದ್ಲು ಬಾರೆ ಅಂತ. ಆದರೆ ಪಮ್ಮಿ ಅಷ್ಟೇ ಚೂಸ್ ಮಾಡಬೇಕಲ್ಲ. ಅದು ಹೆಂಗಿದ್ರೆ ಒಂದ್ಸತಿ ನೀವು ಅಂಗಡಿಗೆ ಹೋದ್ಮೇಲೆ ಮತ್ತೊಂದು ಸತಿ ಹೋಗೋಕ್ಕಿಲ್ಲ, ಒಂದೇ ಸತಿ ಹೋಗೋದಂತೆ. 6 ಮಹಡಿ ಇದೆ, ಒಂದೊಂದೇ ಮಹಡಿ ನೋಡ್ಕೊಂಡು ಹೋಗೋದು. ಒಂದು ಮಹಡಿಲಿ 2ನೇ ಮಹಡಿಲಿ ಯಾರಾದರೂ ಇರೋದು ಇಷ್ಟ ಆಗಿಬಿಟ್ರೆ ನಿಮಗೆ ಆಯಿತು, ಇಷ್ಟ ಆದಮೇಲೆ ಕೆಳಗೆ ಬಂದುಬಿಡೋದು. ಮತ್ತೆ 3-4ಕ್ಕೆ ಒಂದು ಚೂಸ್ ಮಾಡ್ಕೊಂಡು ಇನ್ನೊಂದು ನೋಡ್ತೀನಿ ಅಂತ ಇಲ್ಲ, ಸೆಲೆಕ್ಷನ್ ಅಷ್ಟೇ. ಒಂದು ಸತಿ ಮಾಡಿದ್ರೆ ಅದೇ ಫೈನಲ್ ಸೆಲೆಕ್ಷನ್ ಅಂತ. ಖುಷಿ. ತಿಮ್ಮಿ ಏನು ಮಾತಾಡೋಂಗಿಲ್ಲ, ಅಮ್ಮಿ ಜೊತೆ ಹೋಗೋದಷ್ಟೇ. ತಿಮ್ಮಿಗೆ ಬೈಗೆ ಮಾಸ್ಕ್ ಕಂಟಾಕ್ ಸಿ ಅಂತ. ಆಯಿತು, ಹೋಗ್ತಾಳೆ. ಫಸ್ಟ್ ಫ್ಲೋರಿಗೆ ಹೋಗ್ತಾರೆ ಇವರು. ಫಸ್ಟ್ ಫ್ಲೋರ್ನಲ್ಲಿ ಎಷ್ಟು ಚೆನ್ನಾಗಿ ಬರ್ತಾರೆ. ಇಲ್ಲಿರೋ ಹುಡುಗರಿಗೆಲ್ಲರಿಗೂ ಕೆಲಸ ಇದೆ, ಒಳ್ಳೆ ಕೆಲಸ ಇದೆ. ಇವರೆಲ್ಲ ಒಂಥರ ದೇವರ ಭಕ್ತರು, ದೈವ ಭಕ್ತರು, ಒಳ್ಳೆಯವರು ಅಂತ. ಆಯಿತು, ಇಲ್ಲೇ ಚೂಸ್ ಮಾಡ್ಕೊಳಕ್ಕಾಗುತ್ತಾ? ಸೆಕೆಂಡ್ ಫ್ಲೋರಲ್ಲಿ ಏನಿರುತ್ತೋ ಅಲ್ವಾ, ಹೋಗೋಣ ನಡಿಯೇ ಮೇಲೆ ಅಂತ ಪಮ್ಮಿ ಅಷ್ಟೇ ಮಾತಾಡ್ಬೋದು. ಆಯ್ತು, ತಿಮ್ಮಿ ಜೊತೆ ಹೋಗಿ ಅಲ್ಲಿ ಹೋದರೆ 2ನೇ ಫ್ಲೋರಲ್ಲಿ ಏನಿತ್ತು ಅಂದರೆ, ಇಲ್ಲಿರೋ ಹುಡುಗರಿಗೆಲ್ಲರಿಗೂ ಕೆಲಸ ಇದೆ. ಅವರೆಲ್ಲರೂ ದೈವ ಭಕ್ತರು, ಮತ್ತು ಅವ್ರಿಗೆ ಮಕ್ಕಳನ್ನ ಕಂಡ್ರು ಅಷ್ಟೇ ಇಷ್ಟ. ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಪ್ರೀತಿ ಮಾಡ್ತಾರೆ ಎಲ್ಲ. ಚೆನ್ನಾಗನ್ನಿಸ್ತು. ನೋಡೋಣ ಯಾರ್ಯಾರಿದ್ದಾರೆ ಅಂದರೆ, ಹಿಂಗೆ ಸನ್ನೆ ಮಾಡಿದ್ಲು ನಮ್ಮ ತಿಮ್ಮಿ ಅವಳು ಪಮ್ಮಿ. 3rd ಫ್ಲೋರ್ಗೆ ಅಂತ ಹೋದ್ಲು. 3rd ಫ್ಲೋರ್ಗೆ ಹೋದ್ರು ಇದ್ದಿದ್ದು ಖುಷಿ. ಇವ್ರಿಗೆಲ್ಲ ಕೆಲಸ ಇದೆ, ಅವರೆಲ್ಲ ದೈವ ಭಕ್ತರು, ತುಂಬ ಒಳ್ಳೆ ಹುಡುಗರು. ಆ್ಯಂಡ್ ನೋಡ್ಲಿಕ್ಕೂ ಸಹ ತುಂಬ ಚೆನ್ನಾಗಿದ್ದಾರೆ ಇವರೆಲ್ಲ, ವೆರಿ ಹ್ಯಾಂಡ್ಸಮ್ ಹುಡುಗರು ಅಂತ. 3 ಫ್ಲೋರ್ ಆಯಿತು. ಹುಡುಕೋಣ ನೋಡೋಣ ಅಂದರೆ ಇನ್ನೊಂದು 4th ಫ್ಲೋರ್ಗೆ ಹೋಗೋಣ ಅಂತ ಹೋದರು. 4th ಹೋದರು. ಅಲ್ಲಿ ನೋಡಿದ್ರೆ ಒಳ್ಳೆ ಕೆಲಸದಲ್ಲಿರೋರು, ದೈವ ಭಕ್ತರು, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಹೇಳೋರು, ಹ್ಯಾಂಡ್ಸಮ್ ಇದ್ದಾರೆ. ಮತ್ತು ಹೆಂಡತಿಗೆ ಅವರು ದಿನನಿತ್ಯ ಕೆಲಸದಲ್ಲಿ ಸಹಾಯ ಮಾಡ್ತೀವಿ ಅಂತ ಮನೋಭಾವ ಇರೋರು ಅಂತ ಹಾಕಿದರು. ಒಬ್ಬೊಬ್ಬ ಏನು ಖುಷಿ ಆಗುತ್ತೆ ನನಗೆ, ಯಾರನ್ನಾರು ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ ಅಂತ. ಆದರೆ ಒಳಗಿನ ಮನಸ್ಸು ಹೇಳ್ತಾ ಇತ್ತು, ಇನ್ನೊಂದು ಸತಿ ನೋಡಿದ್ರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಕ್ವಾಲಿಟಿ ಇರೋನು ಸಿಗ್ತಾನಲ್ಲ ಅಂತ. ಏನು ಮಜಾ ನೋಡ್ರಿ. 5ನೇ ಫ್ಲೋರ್ಗೆ ಹೋಗ್ತಾಳೆ, ಎಲ್ಲ ಕ್ವಾಲಿಟೀಸು ಇರುತ್ತಲ್ಲ. ಏನು ಚೆನ್ನಾಗಿ ಅವರೆಲ್ಲ ಹ್ಯಾಂಡ್ಸಮ್ ಆಗಿದ್ದಾರೆ, ಒಳ್ಳೆ ಜಾಬ್ ಇದೆ, ಮನೆ ಕೆಲಸದಲ್ಲಿ ಸಹಾಯ ಮಾಡ್ತಾರೆ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ.
ಒಳ್ಳೆ ಮನೆ ಇದೆ, ಅಂತಸ್ತಿದೆ, ಬಂಗ್ಲೋ ಇದೆ, ಅವ್ರಿಗೆ ಎಲ್ಲನೂ ಇದೆ ಅವ್ರಿಗೆ. ಮತ್ತು ಹೆಂಡ್ತಿನ ಚೆನ್ನಾಗಿ ಪ್ರೀತಿ ಮಾಡ್ತೀವಿ, ವೀರ್ ಆಲ್ ರೊಮ್ಯಾಂಟಿಕ್ ಅಂತ ಬೇರೆ ಹಾಕಿರ್ತಾರೆ. ತುಂಬ ಟೆಂಪ್ಟ್ ಆಗುತ್ತೆ ಅವಳಿಗೆ, ಆಯಿತು ಚೂಸ್ ಮಾಡ್ಕೊಂಡು ಬಿಡೋಣ ಇಲ್ಲಿ ಅಂತ. ಎನಿವೆ ಇನ್ನೊಂದು ಲಾಸ್ಟ್ ಚಾನ್ಸ್ ಇದೆ ಎಲ್ಲ. ಅಷ್ಟು ಹೋಗ್ತಾ ಹೋಗ್ತಾ ಇರೋ ಹಂಗೇನೆ ಒಂದೊಂದು ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ. ಮೇಲೆ ಹೋದರೆ ಇನ್ನೂ ಚೆನ್ನಾಗಿರೋನು ಲಾಸ್ಟ್ ಅಪ್ಪ ಅಂದ್ಕೊಂಡು ಎಂಥ ಖುಷಿ. ಹತ್ಕೊಂಡು ಹೋಗುವಾಗ ಸ್ವಲ್ಪ ಹಿಂಗೆ ಎಡು ಬಿಡ್ತಾಳೆ, ಅಯ್ಯಯ್ಯಪ್ಪ ಸರಿಗೆ ನೋಡ್ಕೊಳ್ಳೆ, ಮುಂದೆ ನೋಡ್ಕೊಂಡು ಹೋಗೆ ಅಂತ ಒಂದು ತಿಮ್ಮಿ ಹಂಗೆ ಸಲಹೆ ಕೊಡ್ತಾಳೆ. ಹೋಗ್ತಾಳೆ 6th ಫ್ಲೋರ್ಗೆ. ಏನು ಚಾನ್ಸ್ ಅಪ್ಪ ಇದು, ನಿಮ್ಮ ಊರಿಗೆ ಬಂದಿದ್ದು ಒಳ್ಳೇದಾಯಿತು ಅಂದ್ಕೊಂಡು ಮಮ್ಮಿಗೆ ಅಬ್ಬ ಬೆಸ್ಟ್ ಹುಡುಗ ಸಿಗ್ತಾನೀಗ. ಹೋಗಿದ್ದಾಳೆ 6th ಫ್ಲೋರಿಗೆ. ಅಲ್ಲಿ ಠಕ್ 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 ಅಂತ ಸ್ಕ್ರೀನ್ ಮೇಲೆ ನಂಬರ್ ಬಂತು. ಏನಿದು ನಂಬರು ಅಂತ ಹೇಳ್ತಾರೆ. ಯು ಆರ್ ವಿಸಿಟರ್ ನಂಬರ್ 1,30,918 ಅಂತ ಬಂತು. ಓ, ಇಷ್ಟೊಂದು ಜನ ಹುಡುಗಿಯರು ಬಂದು ಹೋಗಿದಾರ ಇಲ್ಲಿ ಅಂತ. ಹೌದು, ಇವ್ರ ಇನ್ನೂ ಮುಂಚೆ ಬರ್ಬೋದಿತ್ತಲ್ಲ, ಇನ್ನೂ ಚೆನ್ನಾಗಿರೋನೇ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತು ಅಂತ ಹೇಳಿದ್ರೆ, ಆಯಿತು ಇಲ್ಲೇನಿದೆ, ವಾಟ್ ಆರ್ ದ ಕ್ವಾಲಿಟೀಸ್ ಅಂತ ಕೇಳ್ತಾಳೆ. ವೆರಿ ಸಾರಿ ಮ್ಯಾಡಮ್, ಈ ಫ್ಲೋರಲ್ಲಿ ದೇರ್ ಆರ್ ನೋ ಮೆನ್. ಇಲ್ಲಿಂದ ಇನ್ನು ಎಕ್ಸಿಟ್ ಅಷ್ಟೇ, ನೀವು ಹೋಗಬೇಕು ಅಂತ ಬಂತು. ಅಲ್ಲಿ ಇನ್ಸ್ಟ್ರಕ್ಷನ್ನು ಎಕ್ಸಿಟ್ ಅಂತ ತೋರಿಸ್ತು. ಹೋಯ್ತಾ, 1, 2, 3, 4, 5 ಫ್ಲೋರಲ್ಲಿ ಯಾರನ್ನಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದಿತ್ತಾ? ಅಯ್ಯೋ ರಾಮ್, ಎಕ್ಸಿಟ್ ಆದರೂ ಥ್ಯಾಂಕ್ಸ್ ಅ ಲಾಟ್ ಫಾರ್ ವಿಸಿಟಿಂಗ್ ಅವರ್ ಹಸ್ಬೆಂಡ್ ಸ್ಟೋರ್ ಅಂತ ಬಂತು ಅಲ್ಲಿ. ಅಯ್ಯೋ ರಾಮ, ಹುಷಾರು, ಮೆಟ್ಟಲಿದೆ, ಜಾಗ್ರತೆಯಾಗಿ ಹೋಗ್ರಿ ಅಂತ ಹೇಳ್ಬಿಟ್ಟು ಆಮೇಲೆ ಒಂದು ಓಲ್ಡ್ ಪೋಸ್ಟರ್ ಬಂತು ಆಚೆ ಹೋದ್ಮೇಲೆ. ಏನದು, ಏನು ಹೇಳ್ತು ಆ ಪೋಸ್ಟರಲ್ಲಿ? ವಿಚಾರಾಗೋಯ್ತು ಇವಳಿಗೆ. ಏನು ಹೇಳ್ತು? ಇಟ್ ಈಸ್ ಇಂಪಾಸಿಬಲ್ ಟು ಸ್ಯಾಟಿಸ್ಫೈ ವುಮನ್ ಅಂತ. ಇದು ನಿಜ, ಸತ್ಯ ಅಲ್ವಾ? ಪಾಪ ತಿಮ್ಮಿ ಜೊತೆ ಮನೆಗೆ ಹೋದ್ಲು. ಆದರೆ ನಮ್ಮ ತಿಮ್ಮ ಯಾಕೋ ಖುಷಿಯಾಗಿದ್ದಪ್ಪ. ಅವನು ಅಂದ್ಕೊಂಡ್ಬಿಟ್ಟ, ಒಳ್ಳೆ ಆಫರ್ ನನಗೆ ಅಂದ್ಕೊಂಡೇನು. ಏನದು, ಬೈ 1 get 1 ಅಂದ್ಕೊಂಡ್ಬಿಟ್ಟಿದ್ದ ನಾನು. ತಿಮ್ಮಿಗೆ ಗೊತ್ತಾದರೆ ಹಾಕ್ತಾಳೆ ಕಪ್ಪಾಳಕ್ಕೆ.